ಸ್ವಾಮಿ ಇವತ್ತು ನಾಗರ ಪಂಚಮಿ ಘಾಟಿ ತುಂಬ ಬೆಳಗ್ಗೆ ಯಾವ ರೀತಿ ಪೂಜೆ ಅಲಂಕಾರ ಮಾಡಿದ್ರೆ ಯಾವ ರೀತಿ ವಿಶೇಷವಾಗಿದೆ? ಯೋಗಿ ಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಭುಜಂಗೇಶಾಯ ವಿದ್ಮಹೇ ಚಕ್ಷುಶ್ರವಣಾಯ ಧೀಮಹಿ ತನ್ನ ಸರ್ಪ ಪ್ರಚೋದಯಾತ್. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಇವತ್ತು ಭಾಳ ವಿಶೇಷವಾಗಿ ನಾಡಿನಾದ್ಯಂತ ಈ ನಾಗರ ಪಂಚಮಿ ವಿಶೇಷವಾಗಿರ್ತಕ್ಕಂಥ ಸಂಭ್ರಮ ಹಬ್ಬ. ಇಲ್ಲೂ ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಡೈರೆಕ್ಟರ್ಗಳು, ಅರ್ಚಕ ವರ್ಗದವರು, ದೇವಾಲಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ಭಗವಂತನ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಎಲ್ಲ ಭಾಗವಹಿಸಿದ್ದಾರೆ. ಬೆಳಗ್ಗೆ ಸುಮಾರು 4:15 ಗಂಟೆಗೆ ಬಾಗಿಲು ತೆಗೆದು ಸುಪ್ರಭಾತ ಸೇವೆ ಆಗಿ ಆಮೇಲೆ 6:30 ಸ್ವಾಮಿಗೆ ಕ್ಷೀರಾಭಿಷೇಕ, ಪಂಚಾಮೃತ, ರುದ್ರಾಭಿಷೇಕ, ಗಂಧೋದಕ ಅಭಿಷೇಕ, ಈ ಅಭಿಷೇಕಗಳೆಲ್ಲ ಭಗವಂತನಿಗೆ ಅರ್ಪಣೆ ಆಗಿ ಈಗ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅಲಂಕಾರದಲ್ಲಿ ವೇದಿಕೆ ಮೇಲೆ ಕೂಡಿಸಿ ಇವತ್ತು ಪಲ್ಲಕ್ಕಿಯಲ್ಲಿ, ಅಂದರೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ, ಸುವರ್ಣದ ಪಲ್ಲಕ್ಕಿಯಲ್ಲಿ ಕೂಡಿಸಿ ನಾಗರಕಲ್ಲು ಎಲ್ಲೆಲ್ಲಿ ಅಶ್ವತ್ಥ ವೃಕ್ಷ ಇದೆ ಅಲ್ಲೆಲ್ಲ ಕೂಡ ವಿಜೃಂಭಣೆಯಿಂದ ಪ್ರಾಕಾರೋತ್ಸವ ನಡೆಯುತ್ತೆ. ಈಗ ನಡೀತಾ ಇದೆ ಆಲ್ರೆಡಿ. ಹಾಗಾಗಿ ಆ ಭಗವಂತನ ಸೇವೆಯಲ್ಲಿ ಅನೇಕ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿದ್ದಾರೆ. ಆ ಒಂದು ಸೇವೆಯಲ್ಲಿ ಎಲ್ಲೋ ಪಾಲ್ಗೊಂಡಿದ್ದಾರೆ. ಆ ಭಗವಂತನ ಅನುಗ್ರಹ, ಆಶೀರ್ವಾದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ, ಮಹಿಳೆಯರಾಗ್ಬೋದು, ಇದಾಗ್ಬೋದು, ಯಾರೇ ಆಗ್ಬೋದು, ಇಲ್ಲಿ ಶ್ರದ್ಧೆಯಿಂದ ಯಾರ್ಯಾರು ಭಾಗವಹಿಸಿದ್ದಾರೆ ಅವರಿಗೆಲ್ಲ ಭಗವಂತನ ಅನುಗ್ರಹ, ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ನಮ್ಮ ದೇವಾಲಯದ ಅರ್ಚಕರೆಲ್ಲ ಸೇರಿ ಎಲ್ಲರಿಗೂ ಆಶೀರ್ವಾದ ಆಗ್ತಾ ಇದೆ. ಆ ಭಗವಂತನ ಆಶೀರ್ವಾದ ಪ್ರತಿ ವರ್ಷ ಕೂಡ ನಾಗರ ಪಂಚಮಿ ದಿವಸ ಈ ರೀತಿಯಾದ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಇನ್ನು ಅನೇಕರು ಭಾರತ ದೇಶಾದ್ಯಂತ ಎಲ್ಲ ಬಂದು ಭಾಗವಹಿಸಿ ಈ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಭಾಗವಹಿಸಿ ಎಲ್ಲರೂ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀವಿ. ಒಳಗಡೆ ಇನ್ನು ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ. ನಾವಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೀವಿ. ನೋಡ್ಬೇಕು ಒಳಗಡೆ ಹೇಗಿದೆ ಅಂತ. ನೋಡ್ಬೇಕಿನ್ನ ನಾವು. ವಿಶೇಷ 2 ಥರ ಇರುತ್ತೆ ಸರ್. ಒಂದು, ಅಣ್ಣ ತಮ್ಮಂದಿರಿಗೆ ಒಳ್ಳೇದಾಗ್ಲಿ, ಮದ್ವೆ ಆಗಿಲ್ಲ ಅಂದ್ರೆ ಒಳ್ಳೆ ಗಂಡ ಸಿಗ್ಲಿ, ಆಯುಷ್ ಆರೋಗ್ಯ ಚೆನ್ನಾಗಿರೋ ಗಂಡ ಸಿಗ್ಲಿ ಅಂತ. ಮದ್ವೆ ಆಗಿರೋರಾದ್ರೆ ನಮ್ಮ ಮಕ್ಳಿಗೆ ಚೆನ್ನಾಗಿರ್ಲಿ, ನಮ್ಮ ವಂಶ ಚೆನ್ನಾಗಿರ್ಲಿ, ನಮ್ಮ ಗಂಡನ್ಗೆ ಎಲ್ಲಾ ರೀತಿನಲ್ಲೂ ಸೌಕರ್ಯ ಸಿಗ್ಲಿ ಅಂತ ಪೂಜೆ ಮಾಡ್ತೀವಿ ಸರ್. ಸರ್ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡ್ಬೇಕು ಸ್ವಾಮಿಗೆ ಹೆಂಗ್ ಅಲಂಕಾರ ಮಾಡಿದ್ದಾರೆ ಅಂತ ಕಾಯ್ತಾ ಇದೀವಿ ಹೋಗಿ ನೋಡೋದಕ್ಕೆ. ಹಾ ಸರ್, ಆಯ್ತು. ನೋಡ್ರಿ, ನನ್ನ ಹೆಸರು ಶಶಿಕಲಾ ಸರ್. ಮೊದಲಿಗೆ ನಾಡಿನ ಸಮಸ್ತ ಜನರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನು ಬಹಳ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ತುಂಬಾ ಪುರಾತನವಾದದ್ದು, ತುಂಬಾ ಪವರ್ಫುಲ್ ಇದೆ. ಮತ್ತೆ ಅವಾಗಿಂದ ಇವಾಗ ಅಂದ್ರೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕ್ಯೂ ಸಿಸ್ಟಮ್ ಆಗ್ಲಿ, ಇಲ್ಲಿರೋ ಆಡಳಿತ ಮಂದಿಗಳಾಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ಬೇಗ ನಾವು ಬರ್ತೀವಿ ಅಷ್ಟು ಬೇಗ ದರ್ಶನ ಆಗುತ್ತೆ. ತುಂಬಾ ಕಾಯ್ಬೇಕು, ಎಲ್ಲಾ ದೇವಸ್ಥಾನಗಳ ತರ ಕ್ಯೂ ಅಲ್ಲಿ ಗಂಟೆಗಟ್ಲೆ ಕಾಯೋದು ಆ ತರ ಎಲ್ಲ ಏನಿಲ್ಲ. ಸ್ವಾಮಿ ದರ್ಶನ ಚೆನ್ನಾಗತ್ತೆ. ಹೌದು, ತುಂಬಾ ಪವರ್ಫುಲ್ ಇದೆ. ನಾನು ಬಹಳ ವರ್ಷ ಚಿಕ್ಕ ಮಗುವಿಂದ ಬರ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ಕರ್ಕೊ ಬರ್ತಾ ಇದ್ರು. ಸೊ ಅದನ್ನ ಹಂಗೆ ರೂಢಿಸ್ಕೊಂಡು ಇವಾಗ್ಲೂ ಬರ್ತಾ ಇದ್ದೀವಿ. ಫಸ್ಟ್ ದೇವಸ್ಥಾನಕ್ಕೆ ಬಂದು ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಆಮೇಲೆ ನಾಗರಕಟ್ಟೆಗೆ ಊಟಕ್ಕೆಲ್ಲ ಹಾಲರಿಯೋದು, ಮಾಮೂಲಿ ರಿಚುವಲ್ಸ್. ಕ್ರೌಡ್ ಇದ್ದಾರೆ. ಹೌದು, ಇದ್ದಾರೆ. ಹೌದು, ಸೌಮ್ಯ ಮುನಿಯಪ್ಪ.